ಖಾಲಿ ನಿವೇಶನ ಮಾಲೀಕರಿಗೆ ಜಿಬಿಎ ಬಿಗ್ ಶಾಕ್ ಕೊಟ್ಟಿದೆ. ಆಗಸ್ಟ್ 15ರ ಒಳಗೆ ನಿವೇಶನ ಕ್ಲೀನ್ ಮಾಡಲೇಬೇಕು. ಖಾಲಿ ನಿವೇಶನಗಳಲ್ಲಿ ಕಸ ಡೆಬ್ರೀಸ್ ತೆರವಿಗೆ ಸೂಚನೆಯನ್ನ ಕೊಟ್ಟಿದೆ ಜಿಬಿಎ. ಸೈಟ್ ಕ್ಲೀನ್ ಮಾಡದೇ ಇದ್ರೆ ಪಾಲಿಕೆಯಿಂದಲೇ ಸ್ವಚ್ಛತೆ ನಡೆಯುತ್ತೆ. ಸೈಟ್ ಸ್ವಚ್ಛತಾ ವೆಚ್ಚ ಮಾಲೀಕರಿಂದಲೇ ವಸೂಲಿ ಮಾಡಲಾಗುತ್ತೆ. ತ್ಯಾಜ್ಯ ಸಾಕಾಣಿಕೆ ವೆಚ್ಚವು ಮಾಲೀಕರ ಹೆಗಲಿಗೆ ಬೀಳುತ್ತೆ. ಜಿಬಿಎಯಿಂದ 5 ನಿಗದಿತ ಸ್ಥಳಗಳಲ್ಲಿ ತ್ಯಾಜ್ಯ ವಿಲೇವಾರಿ ಮಾಡಲಾಗುತ್ತೆ. ಆಸ್ತಿ ತೆರಿಗೆಯೊಂದಿಗೆ ವೆಚ್ಚ ಸಂಗ್ರಹ ಮಾಡುತ್ತೆ ಜಿಬಿಎ. ಅಧಿಕಾರಿಗಳಿಗೆ ಈ ಬಗ್ಗೆ ಈಗಾಗಲೇ ಜಿಬಿಎ ಮುಖ್ಯ ಆಯುಕ್ತರು ಸೂಚನೆಯನ್ನು ಕೊಟ್ಟಿದ್ದಾರೆ. ಜಿಬಿಎ ಆಯುಕ್ತರ ಆದೇಶ ಸ್ವಾಗತಿಸಿದ್ದಾರೆ ನಿವಾಸಿಗಳು. ಖಾಲಿ ಸೈಟ್ ಪಕ್ಕದ ನಿವಾಸಿಗಳಿಂದ ಒಳ್ಳೆ ರೀತಿಯಲ್ಲೇ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಕಮಿಷನರ್ ಒಳ್ಳೆಯ ಆದೇಶವನ್ನೇ ಹೊರಡಿಸಿದ್ದಾರೆ ಅಂತ ಅಂದಿದ್ದಾರೆ. ಅಲ್ಲಿನ ನಿವಾಸಿಗಳು ಅನ್ಬಹುದು ಅಥವಾ ಅಕ್ಕಪಕ್ಕದ ಸೈಟ್ ಇದ್ದಂಥವರು ಕೂಡ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ರು. ಹೀಗಾಗಿ ಸೈಟ್ ಮಾಲೀಕರು ಕೂಡ ಈ ಬಗ್ಗೆ ಒಳ್ಳೆ ರೀತಿಯಲ್ಲೇ ರೆಸ್ಪಾಂಡ್ ಮಾಡಿದ್ದಾರೆ. ಯಾರ್ಯಾರೋ ಕಾರ್ ತಂದು ನಿಲ್ಲಿಸ್ತಾರೆ, ಅವರು ಓನರ್ ನಮಗೆ ಹೇಳ್ತಾರೆ ನೀವು ಅವ್ರಿಗೆ ಹೇಳಿ ಅಂತ. ಯಾರು ನಿಲ್ಸರ್ ನಮ್ಗೇನ್ರಿ ಗೊತ್ತಿರುತ್ತೆ. ಅದಕ್ಕೆ ಅದು ಆದಷ್ಟು ಅದಕ್ಕೊಂದು ಇದು ಸಿಕ್ಕರೆ ಒಳ್ಳೇದು. ನಮಗೆ ನಮ್ಗೆ ತುಂಬ ಸಮಸ್ಯೆ, ಇಲಿ ಬರುತ್ತೆ ಒಳಗಡೆ, ಆಮೇಲೆ ಸೊಳ್ಳೆ ಜಾಸ್ತಿ ಇದೆ ನಮ್ಮ ಮನೆಯಲ್ಲಿ. ಆಮೇಲೆ ನಮಗೆ ಏನು ತುಂಬ ಸಮಸ್ಯೆನೇ ಇದೆ ರೀ. ಎಷ್ಟು ಹೇಳ್ತಾ ಇದ್ದೀವಿ ಓನರ್ಗೆ. ನೋಡಿ ಅವ್ರು 2 ದಿನ ಆಯಿತು ಗಾಡಿ ತಂದಿಟ್ಟು. ಯಾರು ನೈಟ್ ತಂದು ಹಾಕಿದಾರೋ ಗೊತ್ತಿಲ್ಲ. ನಮ್ಮನ್ನು ಕೇಳ್ತಾರೆ ಯಾರು ಇಟ್ಟಿದ್ದಾರೆ ಅಂದ್ರೆ. ನಾವೇನು ಆಚೆ ಬಂದು ನೋಡೋಕ್ಕಾಗತ್ತೆ. ಹೇಳಿದ್ದೀವಿ, ತುಂಬ ಸಾರಿ ಹೇಳಿದ್ದೀವಿ. ಅದನ್ನು ಮಾರಾಟಕ್ಕೆ ಇಟ್ಟಿದ್ವಿ, ಮಾರಿದ ಮೇಲೆ ಸಮಸ್ಯೆ ಬಗೆಯಿರುತ್ತೆ ಅಂತ ಹೇಳ್ತಾರೆ. ಅದೇ ಇನ್ನು ಈ ಕುರಿತಂತೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಖಾಲಿ ಸೈಟ್ ಮಾಲೀಕರಿಗೆ ಜಿಬಿಎ ಆಯುಕ್ತರು ಈಗಾಗಲೇ ಕೂಡ ಶಾಕ್ ನೀಡಿರುವಂಥದ್ದು. ಸದ್ಯ ನಾನೀಗ ವಿಲ್ಸನ್ ಗಾರ್ಡನ್ನ 3ನೇ ಮುಖ್ಯ ರಸ್ತೆಯಲ್ಲಿದ್ದೀನಿ. ಈಗಾಗಲೇ ಆಯುಕ್ತರು ಆದೇಶ ನೀಡಿರುವಂತೆ ಎಲ್ಲೆಲ್ಲಿ ಖಾಲಿ ಸೈಟ್ಗಳಿದೆಯೋ ಆ ಖಾಲಿ ಸೈಟ್ನಲ್ಲಿರುವಂತಹ ಕ್ಲೀನ್ ಮಾಡುವಂತಹ ಜವಾಬ್ದಾರಿಯನ್ನು ಆ ಒಂದು ಮಾಲೀಕರಿಗೆ ನೀಡಲಾಗಿರುವಂಥ. ಅಂದರೆ ಆಗಸ್ಟ್ 15ರ ಒಳಗಾಗಿ ನಿವೇಶನವನ್ನು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡದಿದ್ದರೆ ಪಾಲಿಕೆಯಿಂದಲೇ ಸ್ವಚ್ಛತೆ ಮಾಡಲಾಗುತ್ತೆ. ಸ್ವಚ್ಛತೆ ಮಾಡಿರುವಂತಹ ವೆಚ್ಚವನ್ನು ಮಾಲೀಕರಿಂದಲೇ ವಸೂಲಿ ಮಾಡಲಾಗುತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಜಿಬಿಎ ಮುಖ್ಯ ಆಯುಕ್ತರು ಒಂದು ಆದೇಶವನ್ನು ಕೂಡ ಹೊರಡಿಸಿರುವಂಥದ್ದು. ತ್ಯಾಜ್ಯ ಸಾಗಾಣಿಕೆ ವೆಚ್ಚ ಮಾಲೀಕರ ಹೆಗಲಿಕೆ ಹಾಕಲಿಕ್ಕೆ ಈಗಾಗಲೇ ಕೂಡ ಒಂದು ತೀರ್ಮಾನವನ್ನು ಮಾಡಿರುವಂಥದ್ದು. ಆಸ್ತಿ ತೆರಿಗೆಯೊಂದಿಗೆ ವೆಚ್ಚ ಸಂಗ್ರಹವನ್ನು ಕೂಡ ಮಾಡುವಂಥ, ಅಂದರೆ ಖಾಲಿ ನಿವೇಶನಗಳಲ್ಲಿರುವ ನಾನೇನು ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ ಅಂದರೆ ಕಸ ಡೆಬ್ರೀಸು, ಈ ಯಾವುದೋ ತಳ್ಳ ಗಾಡಿಗಳು, ಅಕ್ಕಪಕ್ಕದ ಮನೆಯ ಕಸ ಎಲ್ಲವನ್ನು ಕೂಡ ಇಲ್ಲಿ ತಂದು ಹಾಕಿರ್ತಾರೆ. ಸೊ ಅದನ್ನು ಮಾಲೀಕರೇ ಕ್ಲೀನ್ ಮಾಡಿಕೊಳ್ಬೇಕು ಆಗಸ್ಟ್ 15ರ ಒಳಗಾಗಿ. ಒಂದು ವೇಳೆ ಏನಾದರೂ ಕ್ಲೀನ್ ಮಾಡಿಕೊಳ್ಳಿಲ್ಲ ಅಂದರೆ ಇಂತಿಷ್ಟು ನಿವೇಶನಕ್ಕೆ ಇಂತಿಷ್ಟು ದರ ಅಂತ ಈಗಾಗಲೇ ಕೂಡ ನಿಗದಿಯನ್ನು ಮಾಡಿರುವಂತಂದರೆ 20-30 ಸೈಟಿಗೆ 19,200 ರೂಪಾಯಿ ದರವನ್ನು ನಿಗದಿ ಮಾಡಿದರೆ 30-40 ಸೈಟಿಗೆ 38,400 ರೂಪಾಯಿಯನ್ನು ನಿಗದಿ ಮಾಡಲಾಗಿದೆ. 30-50 ಸೈಟಿಗೆ 48,500 ರೂಪಾಯಿ ಅಷ್ಟು ದರವನ್ನು ಕೂಡ ಈಗಾಗಲೇ ನಿಗದಿಯನ್ನು ಮಾಡೋಣ. ಅಂದರೆ ಹೆಚ್ಚಿನ ವಿಸ್ತೀರ್ಣಕ್ಕೆ ಅನುಗುಣವಾಗಿ ಒಂದು ವೆಚ್ಚವನ್ನು ಕೂಡ ನಿಗದಿಪಡಿಸಲು ಈಗಾಗಲೇ ಕೂಡ ತೀರ್ಮಾನ ಮಾಡಲಾಗಿದೆ. ಅಂದರೆ ತ್ಯಾಜ್ಯದಿಂದ ಸ್ವತಂತ್ರ ಅಭಿಯಾನ ಚಾಲ್ತಿಯಲ್ಲಿ ಇರೋದ್ರಿಂದ ಈಗ ಸೈಟಿನ ಮಾಲೀಕರಿಗೆ ಈಗಾಗಲೇ ಜಿಬಿಎ ಆಯುಕ್ತರು ಒಂದು ಆದೇಶ ಹೊರಡಿಸಿರುವಂಥದ್ದು. ಸಾಮಾನ್ಯವಾಗಿ ಸೈಟ್ನ ಮಾಲೀಕರು ಎಲ್ಲೋ ಇರ್ತಾರೆ, ಅಕ್ಕಪಕ್ಕದಲ್ಲಿರುವಂಥ ಏರಿಯಾದವರು ಇಲ್ಲೆಲ್ಲ ಒಂದು ಸೈಟ್ ಖಾಲಿ ಇದೆ ಅಂತಿದ್ದಂತೆ ಎಲ್ಲ ಡೆಬ್ರೀಸನ್ನು ತಂದು ಎಲ್ಲ ಕಸವನ್ನು ತಂದು ಈ ಒಂದು ಸೈಟಿಗೆ ಹಾಕಿರ್ತಾರೆ. ಇದರಿಂದ ತುಂಬ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ ಅನ್ನೋಂಥ ನಿಟ್ಟಿನಲ್ಲಿ ಈಗಾಗಲೇ ಜಿಬಿಎ ಆಯುಕ್ತರು ಈ ಒಂದು ಆದೇಶವನ್ನು ಕೂಡ ಹೊರಡಿಸಿರುವಂತಂದರೆ 15ರ ಒಳಗಾಗಿ ಈ ತಿಂಗಳು ಏನು ಗಡುವನ್ನು ಕೊಟ್ಟಿದ್ದಾರೆ ಆ ಗಡುವಿನ ಒಳಗಾಗಿ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಲಿಲ್ಲ ಅಂದರೆ ಎಲ್ಲ ಒಂದು ವೆಚ್ಚವನ್ನು ಇದನ್ನು ಕ್ಲೀನ್ ಮಾಡುವಂಥ, ಅಂದರೆ ಏನು ಪೌರ ಕಾರ್ಮಿಕರು ಇದನ್ನು ಕ್ಲೀನ್ ಮಾಡ್ತಾರೆ, ಇದರ ವೆಚ್ಚವನ್ನು ಸೈಟ್ನ ಮಾಲೀಕರಿಗೆ ಹಾಕಲಾಗುತ್ತೆ ಅನ್ನೋವಂಥ ಒಂದು ಆದೇಶವನ್ನು ಈಗಾಗಲೇ ಹೊರಡಿಸಿರುವಂಥದ್ದು. ಕೂಡಲೇ ಎಚ್ಚೆತ್ಕೊಂಡು ರಾಜಧಾನಿ ಬೆಂಗಳೂರಿನಲ್ಲಿರುವಂಥ ಸೈಟ್ ಮಾಲೀಕರೇನಿದ್ದಾರೆ ಅವರು ತಮ್ಮ ಸೈಟ್ನಲ್ಲಿರುವಂತಹ ಖಾಲಿ ನಿವೇಶನಗಳಲ್ಲಿರುವಂತಹ ಈ ಡೆಬ್ರೀಸನ್ನು ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲ ಅಂದರೆ ಪೌರ ಕಾರ್ಮಿಕರು ಮತ್ತು ಜಿಬಿಎ ಅಧಿಕಾರಿಗಳು ಕ್ಲೀನ್ ಮಾಡಿದಂತಹ ವೆಚ್ಚವನ್ನು ಸೈಟ್ನ ಮಾಲೀಕರೇ ಪಾವತಿ ಮಾಡಬೇಕಾಗಿದೆ ಅನ್ನುವಂಥದ್ದು ಸದ್ಯ ಜಿಬಿಎ ಆಯುಕ್ತರು ಹೊರಡಿಸಿರುವಂಥ ಆದೇಶ. ಕ್ಯಾಮ್ರಾ ಪರ್ಸನ್ ವಾಲಿ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು. ಬೆಂಗಳೂರಲ್ಲಿ ಮೃತ್ಯು ಕೂಪಗಳಾಗ್ತಾ ಇದೆ ರಸ್ತೆಗಳು. ಬೆಂಗಳೂರಿನ ರಸ್ತೆಗಳ ಮಧ್ಯೆ ಹಂಪ್ಸ್ ಮಾತ್ರವಲ್ಲ, ವಿದ್ಯುತ್ ಕಂಬಗಳೇ ಎದುರಾಗುತ್ತೆ. ಹೀಗಾಗಿ ಎಚ್ಚರವಾಗಿರಬೇಕು. ಗೆದ್ದಲಹಳ್ಳಿ ಭೈರತಿ ಮುಖ್ಯ ರಸ್ತೆಯ ಮಧ್ಯದಲ್ಲಿ ವಿದ್ಯುತ್ ಕಂಬ ಇದೆ. ವಾಹನ ಸವಾರರು ಸ್ವಲ್ಪ ಯಾಮಾರಿದ್ರೂ ಪ್ರಾಣಕ್ಕೆ ಸಂಚಕಾರ ಬರಬಹುದು. ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಸವಾರರಿಗೆ ಇದು ಪ್ರಾಣ ಸಂಕಟವಾಗಿ ಮಾರ್ಪಟ್ಟಿದೆ. ಸವಾರರ ಜೀವ ಹೋಗುವ ಮುನ್ನ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗಿದೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ ಜನಸಾಮಾನ್ಯರು ಅಥವಾ ವಾಹನ ಸವಾರರ ಜೀವಕ್ಕೆ ಬೆಲೆನೇ ಇಲ್ವಾ?
ಯಾಕಂದರೆ ಆ ರೀತಿ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಆಗ್ತಾ ಇದೆ. ನಾನೀಗ ಸದ್ಯಕ್ಕೆ ಬೆಂಗಳೂರು ಪೂರ್ವ ನಗರ ಪಾಲಿಕೆ ವ್ಯಾಪ್ತಿ ಗೆದ್ದಲಹಳ್ಳಿಯಿಂದ ಬೈರತಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿದ್ದೀನಿ. ಈ ಒಂದು ಮುಖ್ಯ ರಸ್ತೆಯಲ್ಲಿ ಯಾವ ರೀತಿಯಾಗಿ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ. ನೀವು ನೋಡ್ತಾ ಇದ್ದೀರಾ, ಒಂದು ವಿದ್ಯುತ್ ಕಂಬ ನಡು ರಸ್ತೆಯಲ್ಲೇ ಇದೆ, ರಸ್ತೆ ಮಧ್ಯಭಾಗದಲ್ಲೇ ಇದೆ. ನೋಡಿ ಯಾವ ರೀತಿಯಾಗಿ ವಾಹನಗಳು ಓಟವನ್ನು ಮಾಡ್ತಾ ಇದ್ದಾವೆ ಅಂತಕ್ಕಂಥ. ಡಬಲ್ ರೋಡ್ ಕೂಡ ಇದೆ ಇಲ್ಲಿ, ಬಟ್ ಆದರೆ ರಸ್ತೆ ಮಧ್ಯೆನೇ ವಿದ್ಯುತ್ ಕಂಬವನ್ನು ಹಾಗೆ ಬಿಡಲಾಗಿದೆ. ಸ್ವಲ್ಪ ಯಾಮಾರಿದ್ರೂ ಕೂಡ ವಾಹನ ಸವಾರರು ಸಾವಿಗೀಡಾಗ್ತಾರೆ. ಸೊ ಈ ರೀತಿ ಪರಿಸ್ಥಿತಿ ಬೆಂಗಳೂರಿನ ಗೆದ್ದಲಹಳ್ಳಿಯಿಂದ ಬೈರತಿಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆಯಲ್ಲಿ ಇದೆ. ನಿತ್ಯ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಓಡಾಟವನ್ನು ಮಾಡ್ತವೆ. ಇಷ್ಟಾದರೂ ಕೂಡ ಈ ರೀತಿಯಾಗಿ ಅಪಾಯಕಾರಿಯಾಗಿ ಇರ್ತಕ್ಕಂಥ ವಿದ್ಯುತ್ ಕಂಬವನ್ನು ತೆರವು ಮಾಡೋದಕ್ಕೆ ಬೆಸ್ಕಾಂ ಅಧಿಕಾರಿಗಳು ಮುಂದಾಗಿಲ್ಲ. GB ಅಧಿಕಾರಿಗಳು ಕೂಡ ಅವರ ಗಮನಕ್ಕೆ ತರಬೇಕಾಗುತ್ತೆ ಒಂದು ವಿಚಾರ. GB ಅಧಿಕಾರಿಗಳಾಗಿರ್ಬೋದು, ಬೆಸ್ಕಾಂ ಅಧಿಕಾರಿಗಳು ಸಮನ್ವಯತೆಯಿಂದ ಕೆಲಸ ಮಾಡಿ ಈ ರೀತಿ ರಸ್ತೆ ಮಧ್ಯೆ ಇರ್ತಕ್ಕಂಥ ಅಪಾಯಕಾರಿಯಾದ ವಿದ್ಯುತ್ ಕಂಬವನ್ನು ಆದಷ್ಟು ಬೇಗ ತೆರವು ಮಾಡಬೇಕಾಗಿತ್ತು. ಬಟ್ ಇನ್ನೂ ಕೂಡ ತೆರವು ಮಾಡಿಲ್ಲ. ಯಾವಾಗ ಮಾಡ್ತಾರೆ? ಅಪಘಾತ ಆದಮೇಲೆ ಮಾಡ್ತಾರಾ? ಯಾರಾದರೂ ಸಾವನ್ನಪ್ಪದ ಮೇಲೆ ಮಾಡ್ತಾರಾ? ಅವಾಗ ಮಾಡಿದ್ರೆ ಅಂದರೆ ಜೀವಕ್ಕೆ ಬೆಲೆ ಇಲ್ವಾ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ನೋಡಿ, ನಿತ್ಯ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಓಟವನ್ನು ಮಾಡ್ತವೆ. ಸೊ ಈ ರಸ್ತೆಯನ್ನು ಈ ರೀತಿಯಾಗಿ ಅಪಾಯಕಾರಿಯಾಗಿ ಇನ್ನೂ ಕೂಡ ಬಿಡಲಾಗಿದೆ ಅಂದರೆ ನಿಜಕ್ಕೂ ಕೂಡ ತುಂಬಾ ದುರಂತ ಅಂತಲೇ ಹೇಳಬೇಕು. ನೋಡಿ ಯಾವ ರೀತಿಯಾಗಿ ಇಲ್ಲಿ ವಿದ್ಯುತ್ ಕಂಬ ರಸ್ತೆ ಮಧ್ಯೆ ಇದೆ ಅಂತಕ್ಕಂಥದ್ದನ್ನು ನಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ಬೋದು. ಸೊ ಸ್ವಲ್ಪ ಯಾಮಾರಿದ್ರು ಕೂಡ ಅದರಲ್ಲೂ ಕೂಡ ರಾತ್ರಿ ವೇಳೆ ಅದು ಕಾಣಿಸೋದು ಕೂಡ ಕಷ್ಟನೇ. ಅಷ್ಟೊಂದು ಹುಷಾರಾಗಿ ಬರಬೇಕು. ಇಲ್ಲಿ ಇದೆ ಅಂತ ಮೊದಲೇ ತಿಳ್ಕೊಂಡು ಬಂದರೆ ಅವರು ಹುಷಾರಾಗಿ ಹೋರಾಟವನ್ನು ಮಾಡ್ಬೋದು. ಸೊ ಇಲ್ಲಿ ರೀತಿ ಇರೋದನ್ನ ಸಡನ್ನಾಗಿ ಯಾರಾದರೂ ನೋಡಿದಾಗ ಸ್ವಲ್ಪ ಯಾಮಾರಿದ್ರು ಕೂಡ ಅಪಾಯ ಕಟ್ಟಿಟ್ಟ ಬುತ್ತಿ. ಇನ್ನಾದರೂ ಕೂಡ GB ಅಧಿಕಾರಿಗಳು ಮತ್ತು ಬೆಸ್ಕಾಂ ಅಧಿಕಾರಿಗಳು ಈ ಕೂಡಲೇ ವಿದ್ಯುತ್ ಕಂಬವನ್ನು ತೆರವು ಮಾಡಬೇಕು. ಅಪಘಾತ ಆಗೋಕ್ಕಿಂತ ಮುಂಚೆ ಎಚ್ಚೆತ್ತುಕೊಂಡು ಇದನ್ನು ಸರಿ ಮಾಡಬೇಕು ಅಂತಕ್ಕಂಥದ್ದು TV9 ಆಗ್ರಹ ಕೂಡ ಆಗಿದೆ. ಕ್ಯಾಮ್ರಾ ಪರ್ಸನ್ ಮಾದೇವ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.